ಬೆಳಗಾವಿಯಲ್ಲಿಗೆ ಬೆಸ್ಟ್ ಆಸ್ಪತ್ರೆಯಾಗಿ ನಿರ್ಮಾಣವಾಗಿರುವಂತದ್ದು ಬಹಳಷ್ಟು ಖ್ಯಾತಿಯನ್ನ ಪಡೆದಿರುವಂತಹ ಆಸ್ಪತ್ರೆ ಯಾವುದು ಅಂತ ಹೇಳಿದ್ರೆ ಅದು ಜಮಖಂಡಿಯಲ್ಲಿರುವಂತಹ ಸಿಟಿ ಪಾಲಿಕ್ಲಿನಿಕ್. ಇಲ್ಲಿ ಬಹಳಷ್ಟು ಜನ ಈಗಾಗಲೇ ರಿಸಲ್ಟ್ ಅನ್ನ ಪಡೆದಿದ್ದಾರೆ. ಕೂದಲನ್ನ ಮತ್ತೆ ಅವರು ತಮ್ಮ ಕೂದಲಿಗೆ ಮರುಜೀವವನ್ನ ನೀಡಿದಂತಹ ಆಸ್ಪತ್ರೆ ಇದಾಗಿದೆ. ಇವತ್ತು ನಮ್ಮ ಜೊತೆಗೆ ಏನಂತ ಹೇಳಿದ್ರೆ ಇನ್ನೋರ್ವ ಯುವಕರು ಇದ್ದಾರೆ. ಅವರ ಸಮಸ್ಯೆ ಏನಿತ್ತು ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಾನು ಚಿಮ್ಮಡಿದಿಂದ ಇಲ್ಲಿ ಸಿಟಿ ಹೇರ್ ಪಾಲಿಕಿಗೆ ಬಂದಿದ್ದೆ ಫಸ್ಟ್ ಟೈಮ್. ಆಗ ಬಂದಾಗ ಸರ್ ನಮಗೆ ಒಳ್ಳೆಯ ಸಜೆಷನ್ ಕೊಟ್ಟಿದ್ರು. ಅವ್ರು ನಾವು ತಿನ್ನುವಂಥ ಪದಾರ್ಥ ಆಗಿರ್ಬೋದು, ಆಹಾರ, ನೀರು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಜೀವನ ಶೈಲಿ ಬಗ್ಗೆ ಹೇಳಿದ್ರು. ಅವರು ಕೂದಲು ಎದಕ್ಕೆ ಉದುರುತ್ತೆ, ಏನಾಗಿ ಉದುರುತ್ತೆ, ನಾವು ತಿನ್ನುವಂಥ ಜಂಕ್ ಫುಡ್, ಆಯಿಲಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಈಗೆಲ್ಲ ಸಮಸ್ಯೆ ಆಗಿರುತ್ತೆ. ಅದೇನು ಪ್ರಾಬ್ಲಮ್ ಡೋಂಟ್ ವರಿ, ಅದನ್ನೆಲ್ಲ ನಾನು ಕರೆಕ್ಟಾಗಿ ಮಾಡ್ತೀನಿ. ನಿಮ್ಗೆ ಏನೋ ತಿಳ್ಕೊಂಡ್ರು ನೀವು ಬೇಕಾದಾಗ ಕಾಲ್ ಮಾಡಿ ನಮಗೆ ಸಂಪರ್ಕ ಮಾಡಿರಿ, ನಾವು ಹೇಳ್ತೀವಿ. ಫ್ರೆಂಡ್ಲಿ ಆಗಿ ಬೇಕಾದಾಗ ನೀವು ಸಂಪರ್ಕ ಮಾಡಿರಿ, ಈ ವಿಷಯದ ಬದಲು ನಾವು ಮಾತಾಡ್ತೀವಿ. ನೀವು ಮಾಡಿಸೋದ್ ನಾವು ಮುಂದೆ ಇರ್ತೀವಿ. ಯಾವುದೇ ಟಿವಿ ನೋಡ್ಕೋತ ಆರಾಮಾಗಿ ಮಾಡಿಸ್ಕೋತ. ಆ ಉದ್ದೇಶದಿಂದ ನನ್ನ ಮನಸ್ಸು ಯಾವ ಭಯ ಇತ್ತು, ಏನು ಆಕೈತಿ, ಏನು ಎಫೆಕ್ಟ್ ಏನ್ರಿ ಆದಿತ್ಲ ಅತಿಶಂದ ಒಂದು ಭಯ ಐತ್ರಿ. ಅದೆಲ್ಲ ಹೋತ್ರಿ. ನಾನು ಸರ್ ಯಾವಾಗ ಬಂದು ಮುನ್ನೆತ್ತು ಮಾಡಿಸ್ರು, ಅವ್ರ ಮುನ್ನೆತ್ತಾಗ ನನಗೆ ಧೈರ್ಯ ಬಂತು. ಲೈಫಲ್ಲಿ ಒಂದು ಹೊಸ ಹುರುಪು ಬಂತು. ಒಳ್ಳೆ ರಿಸಲ್ಟ್ ಇದೆ ಇಲ್ಲಿ, ಮಾಡಿಸುವವ್ರಿಗೆ ಒಳ್ಳೆಯದು. ಎಷ್ಟು ವರ್ಷದಿಂದ ಹಿಂದೆ ಆಗಿತ್ತು? 2017ರಲ್ಲಿ ನಾನು ಇಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡೆ ಸರ್. ಮಾಡ್ಕೊಂಡ್ರಿ 2016 ಫುಲ್ ಹೋಗಿತ್ತು ನಿಮ್ದು? ಫುಲ್ ಎಲ್ಲ ಹೋಗಿದ್ದು ರೀ, ಎಲ್ಲ ರೀ. ಈಗ ಎಷ್ಟು ವರ್ಷದ ತನಕ ಟ್ರೀಟ್ಮೆಂಟ್ ನಡೀತು ನಿಮ್ದು? ಒಂದು 2 ದಿನದ ಟ್ರೀಟ್ಮೆಂಟ್ ಮಾಡಿರಿ. ಇಲ್ಲಿ ಬನ್ನಿ ಸರ್ ಭೇಟಿ ಆದ್ರಿ ಫಸ್ಟ್. ಹಿಂಗ ಮತ್ತೆ ಎಲ್ಲ ಹತ್ರ ಹೇಳ್ರಿ ಅವ್ರ ಸಜೆಷನ್, ಹ್ಯಾಬಿಟ್, ನಾವು ತಿನ್ನುವಂಥ ಫುಡ್, ಜಂಕ್ ಫುಡ್ ಎಲ್ಲ ಥರ ತಿಳಿಸಿ ಹೇಳಿದ್ರಿ. ಅವ್ರೆಲ್ಲ ಫಾಲೋ ಮಾಡಿದ್ರಿ. ನೀವೆಲ್ಲ ಅವಾಯ್ಡ್ ಮಾಡ್ತಂದ್ರೆ ಮಾಡ್ತೀವ್ರಿ, ಸರಿಯಾಗಿ ಚಿಕಿತ್ಸೆ ಕೊಡ್ತೀವಿ. ಮತ್ ನೀವು ಅದನ್ನ ಮಾಡಾಕತ್ರ ಮತ್ತೆ ಹೋಗತ್ತಂದ್ರಿ. ನೀವು ಅದನ್ನ ಅಂತದೇನ್ ಮಾಡ್ಲಿಕ್ಕ ನೀವು ಸರಿಯಾಗಿ ಉಳಿತಾವ ಕೂದಲ ಗ್ಯಾರಂಟಿ ಕೊಡ್ತೀವಿ. ಈಗ ಕೂದಲು ಉದುರಿದೆ ಅಂತ ಹೇಳುವಾಗ ಕೆಲವು ನಾವೀಗ ಯೂತ್ಸ್ ಆಗಿ ಸ್ವಲ್ಪ ಇದು ಆಗತ್ತೆ, ಏನಪ್ಪ ಕೂದಲು ಹೋದ್ರ ಚಿಂತೆ ಆಗತ್ತ. ನಿಮ್ಗೆ ಹಂಗ ಏನಾರ ಅನುಭವ? ತುಂಬಾ ಮುಜುಗರ ಆಗೈತೆ ಸರ್. ಎಲ್ಲಿ ಬೇಕಾಗಿಲ್ಲಾದ್ರೂ ಅವ್ರ ಎಲ್ಲಿ ಫೋಟೋ ಹೊಡ್ಸ್ಕೋಕ್ ಹಾಕಿರ್ಕಿಲ್ಲ. ಕಾಲೇಜ್ ನಮ್ಮಲ್ಲಿ ಯಾರಾದ್ರೂ ಭೇಟಿ ಆದ್ರೂ ಅವ್ರಿಗೆ ಸರಿಯಾಗಿ ಕಾಲೇಜ್ ಡೇಸ್ ಒಳಗೆ ಉದ್ರಾಗತ್ತಿದ್ದು. ಹೌದೌದು ಸರ್. ಕಾಲೇಜ್ ಮುಗಿದ ನಂತರ ಉದುರ್ತಾ ಇದ್ರು. ಮನಿ ಒಳಗೆ ಏನ ಫ್ರೆಂಡ್ಸ್ ಭೇಟಿ ಆದ್ರೂ ಅವ್ರಿಗೆ ಭೇಟಿ ಆಗ್ಲಾರ ದೂರ ಆದ್ರೂ ಹೋಗೋದಾಗಿಲ್ಲ ಸರ್. ಎಲ್ಲಾರ ಒಂದು ಫೋಟೋ ತೆಗೆದು ಸ್ಟೇಟಸ್ ಹಾಕೂ ಏನು ಆಗಿರ್ಕಿಲ್ಲ ಸರ್. ಅವ್ರು ಸನ್ಮಾನ ಮಾಡ್ದವ್ರು ನಾವು ಈಗೇನ್ ಬ್ಯಾಡ್ ಗಪ್ ಅಂತ ಹೇಳ್ತಿದ್ವಿ. ಕೂದಲ ಸಮಸ್ಯೆ, ಕೂದಲ ಸಮಸ್ಯೆ. ಫೋಟೋ ಹೊಡಿತೀವಿ ಬಾ ಅಂತಂದ್ರು ನಿಂದ್ರಾಕ್ಸೋದಕ್ಕೆ ಹಾಕಿರ್ಕಿಲ್ಲ ಸರ್. ಹೆಂಗಾರಿ ಹೊಡ್ರಿ ಹೊಡ್ಸ್ಕೊಂಡ್ ಹೋಗಿಬಿಡ್ತು ಪಾಟ್ನ ತಾನು ಸ್ಟೇಜ್ ಹೋಗಿಬಿಟ್ಟಿದ್ರಿ. ಮನಿ ಒಳಗೆ ಏನ್ ಹೇಳ್ತಿದ್ರಿ ಕೂದಲು ಉದ್ರಾಕತ್ತಿದ್ಕೆ? ಏನಾರ ಕೂದಲ ಉದುರ್ತಾ ಹಿಂಗೆಲ್ಲಾ ಸಮಸ್ಯೆ ಆಗತ್ತ ಅಂದಾಗ ಅವ್ರ ಏನ್ ತಲಿ ಕೆಡ್ಸೋಬೇಡ, ಹಂಗ ತಲಿ ಕೆಡ್ಸೋ ಅಂತ ಉದುರ್ತಾವಳ. ಇದಕ್ಕಿಂತ ಮೊದ್ಲು ಎಲ್ಲರೂ ತೋರಿಸಿದ್ರು? ಎಲ್ಲ ಬೆಂಗಳೂರ ಮತ್ ಬೆಳಗಾವ, ಹುಬ್ಳಿ ಎಲ್ಲ ಅಡ್ಯಾಡಿ ಬಾಳ ಖರ್ಚು ಮಾಡಿದ್ರಿ? ಖರ್ಚು ಮಾಡೇನ್ರಿ. ಇಲ್ಲಿ ಬಂದ ಸರ್ ಏನ್ ಭೇಟಿ ಆದನ್ರಿ, ಅವರೆಲ್ಲ ತಿಳಿಸಿ ನಮ್ಮ ಸಜೆಷನ್ ಸಲಹೆ. ನಿಮ್ಗೆ ಟ್ರೀಟ್ಮೆಂಟ್ ಸಾದಿಕ್ ಸರ್ ಕೊಟ್ಟು? ಸಾದಿಕ್ ಸರ್ ಅವ್ರ ಮುಂದೆ ನಿಂತು ಮನ್ಯಾನವ್ರಿಗೆ ಮಾಡ್ತಂದಾಗ ನಾವು ಒಪ್ಕೊಂಡಿರಿ. ಇಲ್ಲಿ ಈ ಆಸ್ಪತ್ರೆಗೆ ಬರ್ಬೇಕಂತೇಳಿ ಯುವಜನತೆಗೆ ಏನ್ ಕರೆ ಕೊಡ್ತೀರಿ? ಮಾನಸಿಕವಾಗಿ ನಾವೆಲ್ಲ ಕುಗ್ಗಿರ್ತೀರಿ. ಫಸ್ಟ್ ಟೈಮ್ ಕೂದಲು ಸಿಕ್ಕಾಪಟ್ಟಿ ಹೋದ್ವು ಅಂದ್ರೆ ನಮಗೆ ಹೆಂಗ್ ಕೂದ್ಲಕ್ಕ ಹಂಗ ಮಾನಸಿಕ ಹಾಕಿವ್ರಿ ನಾವು. ಅವು ಹೊಂಟು ಅಂದ್ರೆ ಒಂದು ಕಾಲೇಜ್ ಲೈಫ್ನಾಗ ಆಗಲಿ ಎಲ್ಲಿಯೂ ಆಗಲಿ ನಾವು ಯಾರಿಗೂ ಭೇಟಿ ಆಗೋದಾಗ್ಲಿ, ಗಣ್ಯ ವ್ಯಕ್ತಿಗಳಿಗಾಗಲಿ ಏನು ಅದ ನಮಗೆ ಸರಿ ಅನ್ಸೋಲ್ಲ. ಸ್ವಲ್ಪ ಮುಜುಗರ ಅನ್ಸುತ್ತೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ. ಒಟ್ಟಿನಲ್ಲಿ ಈ ಆಸ್ಪತ್ರೆಗೆ ಬಂದ್ರೆ ಪಕ್ಕ ರಿಸಲ್ಟ್ ಸಿಗುತ್ತೆ? 100% ರಿಸಲ್ಟ್ ಸಿಗತ್ತೆ ಸರ್. ನಾನು ಇದಿಷ್ಟು ಈ ಸಿಟಿ ಪಾಲಿಕ್ಲಿನಿಕ್ಗೆ ಬಂದು ರಿಸಲ್ಟ್ ಅನ್ನ ಪಡ್ಕೊಂಡಿರುವಂತಹ ಮತ್ತೋರ್ವ ಯುವಕನ ಜೊತೆಗೆ ಮಾತುಕತೆ ಇದಾಗಿತ್ತು. ಏನಂತ ಹೇಳಿದ್ರೆ ಸಿಟಿ ಪಾಲಿಕ್ಲಿನಿಕ್ನ ನಂಬಿ ಬಂದವರಿಗೆ ಬಹಳಷ್ಟು ಖುಷಿಯ ಜೊತೆಗೆ ಏನಂತ ಹೇಳಿದ್ರೆ ಕೂದಲು ಕೂಡ ನಿಮಗೆ ಬರುತ್ತೆ, ಕೂದಲಿನ ಜೊತೆಗೆ ಖುಷಿ ಸಿಗುತ್ತೆ. ಬಹಳಷ್ಟು ಏನಂತ ಹೇಳಿದ್ರೆ ಕೂದಲು ಉದುರ್ತಾ ಅನ್ನುವಂಥ ಚಿಂತೆಗಿಂತ ಎಲ್ಲಿಯಾದ್ರೂ ನಾವು ಫೋಟೋ ತೆಗೆಸ್ಕೊಳ್ಬೇಕು, ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂತ ಹೇಳಿ ಆ ಮುಜುಗುರ ಅನುಭವಿಸಿದೆಯಲ್ವಾ, ಅದು ಲೈಫ್ ಟೈಮ್ ಉಳಿಯುತ್ತೆ. ಕೂದಲಷ್ಟೇ ಅಲ್ಲ, ಇಡೀ ನಮ್ಮ ದೈಹಿಕವಾಗಿ ಅದು ಪರಿಣಾಮಕಾರಿಯಾಗಿ ಬೀರುತ್ತೆ. ಹಾಗಾಗಿ ಸಿಟಿ ಪಾಲಿಕ್ಲಿನಿಕ್ಗೆ ನೀವು ಬಂದರೆ ಪಕ್ಕ ಖುಷಿಯಿಂದ ತೆರಳ್ತೀರಿ.